ಯಾವುದೇ ಒಂದು ಉನ್ನತ ಸ್ಥಾನ ದೊರಕಬೇಕಾದ್ರೆ ಅದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ. ಜನಗಳ ಸೇವೆಯಲ್ಲಿ, ಜನಗಳ ಹೃದಯದಲ್ಲಿ ಯಾರು ಶಾಶ್ವತವಾಗಿ ನಿಲ್ತಾರೆ ನೋಡಿ, ಅವರೇ ಶಾಶ್ವತವಾಗಿ ಒಳ್ಳೆಯ ಮುಖಂಡರಾಗಿ ಹೊರಹೊಮ್ಮುತ್ತಾರೆ. ಅಧಿಕಾರ ಇಲ್ಲದೇ ಇದ್ರದಕ್ಕೂ ನೂರಾರು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ನಾವಿಲ್ಲೇ ಇದ್ದೀವಿ. ಒಬ್ಬರನ್ನೊಬ್ಬರನ್ನ ಪ್ರೀತಿಯಿಂದ ವ್ಯಕ್ತಿತ್ವವಾಗಿ ಪ್ರೀತಿಸೋದು ಕಲೀರಿ, ನಂಬೋದು ಕಲೀರಿ. ಎಲ್ಲದಕ್ಕೂ ರಾಜಕೀಯ ಬೆರೆಸಬೇಡಿ. ರಾಜಕೀಯ ಇಲ್ದಿರ ಎಲ್ಲರೂ ಬಾಳ್ಬೋದು ಅನ್ನೋದು ತೋರಿಸ್ಕೊಡಿ ಅನ್ನೋದು ನಮ್ಮ ಹಾಗೂ ನಮ್ಮ ತಂದೆಯವರ ಉದ್ದೇಶ. ಎಲ್ಲ ಜನರು ಏನು ನಿರ್ಧಾರ ಮಾಡ್ತಾರೋ ಅದೇ ನಮ್ಮ ನಿರ್ಧಾರ. ನಾವು ಯಾವುದೂ ನಿರ್ಧಾರ ರಾಜಕೀಯವಾಗಿ ನಾವು ತಗೊಳಲ್ಲ. ಅದು ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾರೆ, ಯಾವುದೋ ಋಣ ಇದ್ರೇ ಇಂಥ ರೀತಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ. ಅದನ್ನು ಯಾವತ್ತೂ ನಾವು ಉಳಿಸ್ಕೊಂಡು ಹೋಗೋಕ್ಕೆ, ಬೆಳೆಸ್ಕೊಂಡು ಹೋಗೋಕ್ಕೆ ಇದನ್ನು ಪ್ರಯತ್ನ ಮಾಡಿ ಈ ಮಟ್ಟಕ್ಕೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಮೊದಲನೇದಾಗಿ ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ಏನಿದೆ ಇಡೀ ಚಿಕ್ಕಬಳ್ಳಾಪುರ ಜನತೆ ತೋರಿಸಿರುವಂಥ ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ಜನ್ಮಾಂತರದಲ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ಅವರ ಅಭಿಮಾನಿಗಳ ಬಳಗ ಬೆಳ್ಕೊಂಡು ಹೋಗ್ತಾನೇ ಇದೆ. ದೇವರು ಅವರಿಗೆ ಎಲ್ಲ ವಿಧವಾದಂಥ ಆಯು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ದಯಪಾಲಿಸಲಿ ಅಂತ ಈ ವರ್ಷ ಅವರಿಗೆ ಆಶಾದಾಯಕವಾಗಿರಲಿ, ಶುಭದಾಯಕವಾಗಿರಲಿ ಅಂತ ಕೋರ್ಕೊಳ್ತಾ, ಆ ಭೋಗನಂದೀಶ್ವರ ಸ್ವಾಮಿ ನಮ್ಮ ಶಿರ್ಡಿ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇಡೀ ಜನತೆಗಿರಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ರೈತಾಪಿ ಜನ ಪ್ರತಿ ವರ್ಷದಂತೆ ಈ ವರ್ಷವೂ ದೇಖಲು ಅವರು ಒಂದಲ್ಲ ಒಂದು ಕಷ್ಟ ನಷ್ಟಗಳಿಗೆ ಅನುಭವಿಸ್ತಾನೆ ಇದ್ದಾರೆ. ಆ ದೇವರು ಆ ರೈತಾಪಿ ವರ್ಗದವರಿಗೆ ಎಲ್ಲ ಸುಖ, ಸಂತೋಷ, ನೆಮ್ಮದಿ, ಅವರಿಗೆ ಉತ್ತಮವಾದಂಥ ಬೆಲೆ ಬರುವಂಥ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಜನತೆಗೆ ಹಾರ್ದಿಕ ಶುಭಾಶಯಗಳು. ಸರ್, ಈಗ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಅಪಾರ ಜನ ನಿಮ್ಮ ಬೆಂಬಲಿಗರಾಗಿರ್ಬೋದು, ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು ನಿಮಗೆ ಬಂದು ಶುಭಾಶಯಗಳು ಕೊಡ್ತಾರೆ. ಆ ಪ್ರೀತಿಯ ಅಭಿಮಾನಕ್ಕೆ ಏನು ಹೇಳ್ತೀರಿ ಅವರಿಗೆ? ಅದನ್ನು ಜನ್ಮಾಂತರದ ಯಾವುದೋ ಒಂದು ಋಣ ಸಂಬಂಧ. ಮುಖ್ಯವಾಗಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ RL ಜಾಲಪ್ಪಾಜಿಯವರು. ಯಾಕೆ ಅಂತಂದರೆ ಅವರು ಸತತವಾಗಿ 5 ಬಾರಿ ಇಲ್ಲಿ ಪಾರ್ಲಿಮೆಂಟ್ ಲೋಕಸಭೆಗೆ ಸ್ಪರ್ಧಿಸಿ ಜಯಶೀಲರಾಗಿ, ಬರೀ ಅಷ್ಟೇ ಅಲ್ಲದೆ ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಮಂತ್ರಿಗಳಾಗಿ ಉತ್ತಮವಾದಂಥ ಹೆಸರು ಸಂಪಾದನೆ ಮಾಡಿದ್ದಾರೆ. ಒಳ್ಳೆ ರಾಜಕಾರಣಿಗಳು ಅನ್ನೋ ಒಂದು ಹೆಸರು ಶಾಶ್ವತವಾಗಿ ಅವರಲ್ಲಿ ನಿಂತೋಗಿದೆ. ಅವರ ಆಶೀರ್ವಾದ ಇಡೀ ಕರ್ನಾಟಕಕ್ಕೆ ಅಲ್ಲದೆ ಇಡೀ ರಾಷ್ಟ್ರಕ್ಕೇ ಅವರು ಮಾರ್ಗದರ್ಶಕರಾಗಿದ್ದಾರೆ. ನಿಜವಾಗೂ ಅವರ ಜೊತೆಯಲ್ಲಿ ಕೆಲಸ ಮಾಡಿರೋ, ಸೇವೆ ಮಾಡಿರೋ ಒಂದು ಅನುಭವನ ನಾವು ಎಂದೆಂದೂ ನಮ್ಮ ಜನ್ಮಾಂತರದಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಖಂಡಿತ. ಯಾಕೆ ಅಂತಂದರೆ ಯಾವುದೇ ಒಂದು ಉನ್ನತ ಸ್ಥಾನ ದೊರಕಬೇಕಾದ್ರೆ ಅದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ. ಜನಗಳ ಸೇವೆಯಲ್ಲಿ, ಜನಗಳ ಹೃದಯದಲ್ಲಿ ಯಾರು ಶಾಶ್ವತವಾಗಿ ನಿಲ್ತಾರೆ ನೋಡಿ, ಅವರೇ ಶಾಶ್ವತವಾಗಿ ಒಳ್ಳೆಯ ಮುಖಂಡರಾಗಿ ಹೊರಹೊಮ್ಮುತ್ತಾರೆ. ಅಷ್ಟೇ ಅಲ್ಲದೆ ಯಾರು ಕಷ್ಟ ನಷ್ಟಗಳಲ್ಲಿ, ಜನತೆಯ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗ್ತಾರೆ, ಅವ್ರಿಗೆ ನಿಜವಾಗೂ ಒಂದಲ್ಲ ಒಂದು ರೀತಿಯಲ್ಲಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಅಧಿಕಾರ ಅನ್ನೋದೇ ಎಲ್ಲ ಬೇಕಾಗಿಲ್ಲ. ಅಧಿಕಾರನೇ ಬೇಕು ಅನ್ನೋ ಒಂದು ಅಭಿಲಾಷೆನಿದಕ್ಕೂ ಯಾರಿಗೂ ಇರೋದು ಇಲ್ಲ. ಅಧಿಕಾರ ಇಲ್ಲದೇ ಇದ್ರದಕ್ಕೂ ನೂರಾರು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ನಾವಿಲ್ಲೇ ಇದ್ದೀವಿ. ಇನ್ನು ಅದಕ್ಕಿಂತ ಇನ್ನೇನೇನು ಬೇಕಾಗಿದೆ? ಜನಗಳ ಪ್ರೀತಿ ವಿಶ್ವಾಸ, ಇವರ ಒಂದು ಆದರ ಅಭಿಮಾನ, ಅದೇ ಜನ್ಮಾಂತರದ ಋಣಾನ ಸಂಬಂಧ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಎಲ್ಲರೂ ನಮಗೆ ಬೇಕಾಗಿರೋರೆ, ಎಲ್ಲ ರಾಜಕೀಯ ಮುಖಂಡರು ನಮಗೆ ಬೇಕಾಗಿರೋರೆ ನಮ್ಮ ಆತ್ಮೀಯರೇ. ರಾಜಕೀಯ ಏನಿದ್ರೂ ಎಲೆಕ್ಷನಲ್ಲಿ ಮಾತ್ರ ಮಾತಾಡಬೇಕು. ಮಿಕ್ಕಿನ ದಿನಗಳಲ್ಲಿ ನಾವೆಲ್ಲ ಸೋದರ ಭಾವನೆಯಿಂದ ನಡ್ಕೋಬೇಕು, ಮಿತ್ರ ಭಾವನೆಯಿಂದ ನಡ್ಕೋಬೇಕು ಅನ್ನೋದಕ್ಕೆ ನಿದರ್ಶನ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ, ಎಲ್ಲ ಜನತಾದಳ ಇರ್ಬೋದು, CPM ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲರೂ ನಮ್ಮಲ್ಲಿ ಅನ್ಯೋನ್ಯವಾಗಿದ್ದೀವಿ. ಅದರಿಂದ ರಾಜಕೀಯದಲ್ಲಿ ಏನು ಮಾತಾಡೋದು ಬೇಡ. ಎಲೆಕ್ಷನ್ ಬಂದಾಗ ರಾಜಕೀಯ ತೋರಿಸೋಣ, ಮಿಗ್ನಾದ ಸಂದರ್ಭದಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಮೊದಲನೇದಾಗಿ ನಾಡಿನ ಜನತೆಗೆ, ತಾಲೂಕಿನ ಎಲ್ಲ ಜನತೆಗೂ, ಎಲ್ಲ ವರ್ಗದವ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಈ ಹೊಸ ವರ್ಷ ಇದೇ ರೀತಿ ಎಲ್ಲರಿಗೂ
ಮುಂದುವರಿಬೇಕು ಅನ್ನೋ ಒಂದು ಆಸೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸರ್, ಈಗ ಅಧಿಕಾರ ಇದ್ರು ಇಲ್ಲದೆ ಇದ್ರು ನಿಮ್ಮ ಮೇಲಿನ ಪ್ರೀತಿ, ನಿಮ್ಮ ಅಭಿಮಾನಿಗಳಾಗಿರ್ಬೋದು, ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳಾಗಿರ್ಬೋದು, ಅದೇ ಪ್ರೀತಿ ಮುಂದುವರೆದಿದೆ. ಏನು ಹೇಳ್ತೀರಿ ಅವ್ರ ಪ್ರೀತಿಗೆ? ಅದನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಇದನ್ನು ನನಗೆ ಅರ್ಥ ಆಗಲ್ಲ. ಯಾಕಂದರೆ ಇವತ್ತಿನ ಕಾಲದಿಂದ ಅಲ್ಲ, ಜಾಲಪ್ತಾತ ಅವ್ರ ಕಾಲದಿಂದನೂ ನಮ್ಮ ತಂದೆಯವರು ಇಲ್ಲಿ 62-63ರಲ್ಲಿ ಚಿಕ್ಕ ಹುಡುಗನಾಗಿ ಬಂದು ಇಲ್ಲಿ ಅವ್ರ ತಾತನ ಜೊತೆ ವ್ಯವಹಾರ ಶುರು ಮಾಡಿದಾಗಿಂದನೂ ಇಲ್ಲಿ ಆ ಜನ ತೋರಿಸಿರೋ ಪ್ರೀತಿ ಇವತ್ತಿನ ಕಾಲದಲ್ಲ, ಎಷ್ಟೋ ವರ್ಷಗಳಿಂದ ನಮ್ಮನ್ನು ಆ ಪ್ರೀತಿ ವಿಶ್ವಾಸದಿಂದ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು ಒಬ್ಬರು ಒಂದು ಕುಟುಂಬಸ್ಥರಾಗಿ ಎಲ್ಲ ಕುಟುಂಬ ವರ್ಗದವರಲ್ಲಿ ನಾವು ಒಬ್ಬರಾಗಿ ಭಾಗಿಯಾಗಿ ಇಷ್ಟು ವರ್ಷನೂ ನಡ್ಕೊಂಡು ಬಂದಿದೆ. ಅದು ಯಾವುದೋ ಋಣನೇ ಅಂತ ಹೇಳ್ಬೋದು. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾರೆ, ಯಾವುದೋ ಋಣ ಇದ್ರೇ ಇಂಥ ರೀತಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ. ಅದನ್ನು ಯಾವತ್ತೂ ನಾವು ಉಳಿಸ್ಕೊಂಡು ಹೋಗೋಕ್ಕೆ, ಬೆಳೆಸ್ಕೊಂಡು ಹೋಗೋಕ್ಕೆ ಇದನ್ನು ಪ್ರಯತ್ನ ಮಾಡಿ ಈ ಮಟ್ಟಕ್ಕೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಇದು ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಒಂದು ಗೆಟ್ ಟುಗೆದರ್ ಸೆಲೆಬ್ರೇಷನ್. ಹೊಸ ವರ್ಷ ತಾಲೂಕಾದ್ಯಂತ ಎಲ್ಲ ಜಾತಿ ವರ್ಗದವ್ರನ್ನು ಪಕ್ಷಾತೀತವಾಗಿ ಸೇರಿ ನಾವು ಇದನ್ನು ಹೊಸ ವರ್ಷ ಹೊಸದಾಗೆ ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಹಿಂದೆ ಶುರು ಮಾಡಿದ್ದು. ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಆ ದೇವ್ರ ಶಕ್ತಿ ಕೊಡೋವರೆಗೂ ನಾವು ಇದನ್ನು ನಡ್ಸ್ಕೊಂಡು ಹೋಗೋಕ್ಕೆ ಯೋಚನೆ ಮಾಡಿದ್ದೀವಿ. ಇಲ್ಲ, ಇವಾಗ ಕಾಂಗ್ರೆಸ್ಸು BJP JDS ಅಂತಲ್ಲ, ರಾಜಕೀಯವಾಗಿ ಅನ್ನೋದು ಅಲ್ವೇ ಅಲ್ಲ. ನಮ್ಮ ಕೈಯಲ್ಲಾದಷ್ಟು ಸಹಾಯ ನಾವು ಅವತ್ತು ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು ಮಾಡ್ತೀವಿ, ಮುಂದೆಗೂ ಮಾಡ್ತೀವಿ. ಯಾರೇ ಕಷ್ಟ ಅಂತ ಬಂದ್ರೂ ಅದು ರಾಜಕೀಯ ರಾಜಕೀಯ ಉದ್ದೇಶ ಇಲ್ದಿರ ಇವತ್ತರೆಗೂ ಸಹಾಯ ಮಾಡಿರೋ ನಿರ್ದೇಶನ ನಮ್ಮದು, ನಮ್ಮ ತಂದೆಯವ್ರದ್ದು ಇದೆ, ಮುಂದೇನೂ ಮುಂದುವರಿತದೆ. ಅದು ರಾಜಕೀಯ ಅನ್ನೋದು ನಾನು ಯಾವುದು ಬಯಸಿ ನನ್ನ ಪ್ರಿನ್ಸಿಪಲ್ ಅಲ್ವೇ ಅಲ್ಲ, ನಾನು ಕೇಳೋಕ್ಕೂ ಹೋಗಲ್ಲ. ಅದು ಜನ ಏನು ಬಯಸ್ತಾರೆ, ಜನರ ಜೊತೆ ನಾವು ಇರೋದೇ ಒಂದು ಇದು ಮಾಡ್ಕೊಂಡಿದ್ದೀವಿ. ಜನರು ಏನು ನಿರ್ಧಾರ ಮಾಡ್ತಾರೋ ಅದೇ ನಮ್ಮ ನಿರ್ಧಾರ. ನಾವು ಯಾವುದೂ ನಿರ್ಧಾರ ರಾಜಕೀಯವಾಗಿ ನಾವು ತಗೊಳಲ್ಲ. ಅದು ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿತ್ವ ಇಂಪಾರ್ಟೆಂಟು. ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅದೇ. ಪಕ್ಷ ಇವತ್ತು ರಾಜಕೀಯ ಬಂದಾಗ ಅದನ್ನು ಕಿತ್ತಾಡೋದು ಮಾಡೋದು ಅದು ಬೇರೆ, ಬಟ್ ವ್ಯಕ್ತಿತ್ವ ಇಂಪಾರ್ಟೆಂಟು. ಒಬ್ಬರನ್ನೊಬ್ಬರನ್ನ ಪ್ರೀತಿಯಿಂದ ವ್ಯಕ್ತಿತ್ವವಾಗಿ ಪ್ರೀತಿಸೋದು ಕಲೀರಿ, ನಂಬೋದು ಕಲೀರಿ. ಎಲ್ಲದಕ್ಕೂ ರಾಜಕೀಯ ಬೆರೆಸಬೇಡಿ. ರಾಜಕೀಯ ಇಲ್ದಿರ ಎಲ್ಲರೂ ಬಾಳ್ಬೋದು ಅನ್ನೋದು ತೋರಿಸ್ಕೊಡಿ ಅನ್ನೋದು ನಮ್ಮ ಹಾಗೂ ನಮ್ಮ ತಂದೆಯವರ ಉದ್ದೇಶ. ಎಲ್ಲದಕ್ಕೂ ರಾಜಕೀಯ ಮಾಡಬಾರ್ದು ಅನ್ನೋದು ಉದ್ದೇಶ. ಸೊ ಅದನ್ನು ಈ ವರ್ಷದಿಂದ ಅದು ಬಿತ್ತನೆ ಹಾಕಿದ್ವಿ, ಸ್ವಲ್ಪ ಬರ್ತಾ ಇದೆ ಎಲ್ಲರಿಗೂ. ಅದು ದೊಡ್ಡ ಮರ ರೀತಿ ಬೆಳೀಲಿ ಅನ್ನೋ ಒಂದು ಆಶಯ ನಮಗೆಲ್ಲರಿಗೂ ಇದೆ. ಮುಂದೆ ಆಗ್ತದೆ ಅನ್ನೋ ಒಂದು ಭರವಸೆನೂ ಇದೆ. ಈ ಒಂದು ಸುಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಏನು ಹೇಳಿ? ಚಿಕ್ಕಬಳ್ಳಾಪುರ ಜನತೆ ಪ್ರೀತಿ ವಿಶ್ವಾಸ ಯಾವಾಗಲೂ ಸದಾ ಅವರ ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಲಿ. ನಮ್ಮ ಕೈಯಲ್ಲಾದಷ್ಟು ಚಿಕ್ಕಬಳ್ಳಾಪುರ ಜನತೆಗೆ ಅಲ್ದಿರ ಎಲ್ಲ ವರ್ಗದವ್ರಿಗೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ನಾವು ಮುಂದುವರಿತೀವಿ. ಮುಂದೆ ಯಾವಾಗಲೂ ಸದಾ ನಿಮ್ಮ ಜೊತೆ ನಿಂತಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಎಸ್ ಅಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.